ನಮಸ್ಕಾರ ಎಲ್ಲರಿಗೂ. ನಾನಿವತ್ತಿದ್ದೇನೆ ನಮ್ಮೂರಲ್ಲಿ ನಡೀತಾ ಇರುವ ಸಾರ್ವಜನಿಕ ಗಣೇಶೋತ್ಸವದಲ್ಲಿ. ನನ್ನ ಇಷ್ಟ ದೇವರಾದ ಗಣಪತಿಯು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಬೇಡ್ಕೊಂಡು ಪ್ರಸಾದವನ್ನು ತೆಗೆದುಕೊಂಡಿರುವುದು. ಫ್ರೆಂಡ್ಸ್, 2-3 ದಿವಸದಿಂದ ಇಲ್ಲಿ ತುಂಬ ಮಳೆ ಬರ್ತಾ ಉಂಟು. ಇವತ್ತು ನಡೆಯುವ ಈ ಶೋಭಾಯಾತ್ರೆಗೆ ಮಳೆ ಎಲ್ಲ ಸ್ವಲ್ಪ ಕಡಿಮೆಯಾಗಿ ನಿರ್ವಿಘ್ನವಾಗಿ ಶೋಭಾಯಾತ್ರೆ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತೇಳಿ ಎಲ್ಲರದ್ದು ಪ್ರಾರ್ಥನೆ. पाद नमस्ते ಪುಟಾಣಿಗಳಿಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮತ್ತು ಆಡಳಿತ ಸಮಿತಿಯ ಪರವಾಗಿ ಅನಂತ ಕೃತಜ್ಞತೆಗಳನ್ನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಜೀವನಗಳ ಭರತನಾಟ್ಯ ಕಾರ್ಯಕ್ರಮದ ಪ್ರಾಯೋಜಕರುವಾದಂತಹ ಶ್ರೀಯುತ ಕಟ್ಟಡವನ್ನು ನಿರ್ಮಾಣ ಮಾಡಿ ಈ ಕಟ್ಟಡ ನಿರ್ಮಾಣ ಆಗಬೇಕು ಕೂಡ गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। श्रीगुरुभ्यो नमः। सकलगुरुभ्यो नमः। प्रार्थनां समर्पयामि। ಕರ್ತವ್ಯದ ಪ್ರಾರಂಭದಲ್ಲಿ ದೇವತಾ ಸನ್ನಿಧಾನದಲ್ಲಿ ಜೋಡು ಕಲ್ಪವೃಕ್ಷದ ಫಲವನ್ನು ಇಟ್ಟುಕೊಂಡು ಮೊನ್ನೆಯ ದಿನ ಪ್ರಾರ್ಥನೆ ಮಾಡಿದ್ದೇವೆ. ಆ ಪ್ರಕಾರವಾಗಿ ಆ ಕರ್ತವ್ಯವನ್ನು ಭಗವಂತ ನಿರ್ವಿಘ್ನವಾಗಿ ನಡೆಸಬೇಕು, ಲೋಕ ಕಲ್ಯಾಣ ಆಗಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಈ ಒಂದು ಕರ್ತವ್ಯವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇನ್ನು ಗಣೇಶೋತ್ಸವದ ವಿಶೇಷವಾದಂಥ ಇತಿಹಾಸ ಏನಂತ ಹೇಳಿದ್ರೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ, ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಜನರಲ್ಲಿ ಜಾಗೃತಿಯನ್ನು ಹುಟ್ಟಿಸ್ಲಿಕ್ಕೋಸ್ಕರವಾಗಿ ಈ ಒಂದು ಗಣೇಶೋತ್ಸವದ ಕಲ್ಪನೆ ಪುರಾಣದಲ್ಲಿ ಇದ್ದರೂ ಕೂಡ ಅದನ್ನು ಸಾರ್ವಜನಿಕವಾಗಿ ಗೊಳಿಸಿದಂತಹ ಒಂದು ಕೀರ್ತಿ ಇದ್ರೆ ಅದು ಬಾಲಗಂಗಾಧರ ತಿಲಕ್ ಅವರಿಗೆ ಹೇಳಿದ್ದು. ಪುರಾಣದಲ್ಲಿ ಕೂಡ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಮೊದಲೊಂದಿಪೆ ನಿನಗೆ ಗಣನಾಥ,
ಶ್ರೇಯಾಂಸಿ ಬಹುವಿಘ್ನಾನಿ ಸಂಭವಂತಿ ಕಲವಿಗೆ ತಸ್ಮಾದ್ ವಿಘ್ನ ಪ್ರಯಚ್ಛಂತಿ ಪೂಜನೀಯೋ ಗಣಾಧಿಪಃ. ಯಾವುದೇ ಒಂದು ಶ್ರೇಯಸ್ಸ ಕರ್ಮವನ್ನು ಮಾಡುವಾಗ ವಿಘ್ನ ವಿಪತ್ತುಗಳು ಬರುವಂತಹದ್ದು ಸಹಜ. ಆ ವಿಘ್ನ ವಿಪತ್ತುಗಳೆಲ್ಲ ಪರಿಹಾರ ಆಗಬೇಕಾದ್ರೆ ನಾವು ಮೊದಲಿಗೆ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಬೇಕಂತೆ. ಯಾವುದೇ ಒಂದು ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಕೂಡ ಮುಂಚಿನ ಕಾಲದಲ್ಲಿ ದೇವಾದಿ ದೇವತೆಗಳು ಯಜ್ಞ ಯಾಗಾದಿಗಳನ್ನು ಮಾಡುವಾಗ ರಾಕ್ಷಸರು ಬಂದು ತೊಂದರೆ ಕೊಡ್ತಾ ಇದ್ರು ಅಂತ ಹೇಳೋದನ್ನು ನಾವೆಲ್ಲ ಕೇಳಿದ್ದೇವೆ ಅಲ್ವಾ. ಆಗ ಕೂಡ ಎಲ್ಲ ದೇವಾದಿ ದೇವತೆಗಳು ಭಗವಂತನ ಹತ್ರ ಮೊರೆ ಇಟ್ಟದ್ದು ಏನು ಅಂತ ಹೇಳಿದ್ರೆ, ಈ ರೀತಿ ರಾಕ್ಷಸರು ನಮಗೆ ಯಜ್ಞಯಾಗಾದಿಗಳನ್ನು ಪರಿಪೂರ್ಣ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳುವಂತಹ ಸಂದರ್ಭದಲ್ಲಿ ಭಗವಂತ ವಿಶೇಷವಾಗಿ ಕೊಟ್ಟಂತಹ ಅನುಜ್ಞೆಯ ಪ್ರಕಾರವಾಗಿ ಎಲ್ಲರೂ ಮೊದಲಿಗೆ ಗಣಪತಿಯನ್ನು ಆರಾಧನೆ ಮಾಡಿಕೊಂಡು ತದನಂತರ ಮುಂದುವರಿಯಿರಿ ಅಂತ. ಅಂದಿನಿಂದ ಇಂದಿನವರೆಗೂ ಕೂಡ ಅನೂಚಾನವಾಗಿ ಆ ಒಂದು ಕರ್ತವ್ಯ ಗಣಪತಿಗೆ ಮೊದಲ ಪೂಜೆ ಸಲ್ಲುತ್ತಾ ಉಂಟು. ಅದೇ ಪ್ರಕಾರವಾಗಿ ಇಲ್ಲಿ ಕಳೆದ 58 ವರ್ಷಗಳಿಂದ ನಿರಂತರವಾಗಿ ಸಂಘೇ ಶಕ್ತಿ ಕಲಯುಗೆ ಅಂತ. ಯಾಕಂತ ಹೇಳಿದ್ರೆ ಒಬ್ಬರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 10 ಜನ ಸೇರಿದ್ರೆ ಯಾವುದೇ ಒಂದು ಸತ್ಕರ್ಮವನ್ನು ಮಾಡ್ಲಿಕ್ಕೆ ಸಾಧ್ಯ ಉಂಟು. ಒಂದು ದೇವಸ್ಥಾನದಲ್ಲಿ ಒಂದು ರಥವನ್ನು ಕೇವಲ 1 ಅಥವಾ 2 ಜನ ಶಿಲ್ಪಿಗಳಿಂದ ನಿರ್ಮಾಣ ಮಾಡಬಹುದು. ಆದ್ರೆ ಅವರು ನಿರ್ಮಾಣ ಮಾಡಿದ್ರು ಅಂತ ಹೇಳಿ ರಥವನ್ನು ಅವರಿಂದ ಇಳಿಲಿಕ್ಕೆ ಹೇಳಿದ್ರೆ ಸಾಧ್ಯ ಉಂಟಾ? ಇಲ್ಲ. ನಾವು ಎಲ್ಲ ರಥೋತ್ಸವದಿಂದ ಕೈ ಹಿಡಿದಾಗ, ಆ ರಥದ ಹಗ್ಗವನ್ನು ಕೈ ಹಿಡಿದಾಗ ರಥ ಲೀಲಾಜಾಲವಾಗಿ ಮುಂದಕ್ಕೆ ಬರ್ತದೆ. ಆಗ ನಾವೇನು ಬಲ ಪ್ರಯೋಗ ಮಾಡುವುದಿಲ್ಲ, ಖಾಲಿ ರಥದ ಹಗ್ಗವನ್ನು ಹಿಡಿಯುವಂಥದ್ದು ಮಾತ್ರ ಎಲ್ಲರೂ. ಆದರೆ ರಥ ಲೀಲಾಜಲವಾಗಿ ಮುಂದೆ ಬರ್ತದೆ. ಅದೇ ಪ್ರಕಾರವಾಗಿ 10 ತಾಯಿಯ ಮಕ್ಕಳು ಸೇರಿಕೊಂಡು ಈ ಒಂದು ಸತ್ಕರ್ಮವನ್ನು ಇಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಿದ್ದೀರಿ. ಮಾಡಿದಂತಹ ಸತ್ಕರ್ಮ ಭಗವಂತನ ಚಿತ್ತಕ್ಕೆ ಬರಲಿ. ಇನ್ನು ಮುಂದಕ್ಕೆ ಕೂಡ ಆಗುವಂತಹ ಆ ವೈಭವದ ಶೋಭಾಯಾತ್ರೆ ಎಲ್ಲ ಆಗ್ಲಿಕ್ಕುಂಟು. ಅದಕ್ಕೂ ಕೂಡ ಯಾವುದೇ ವಿಘ್ನ ಬರೋದಿಲ್ಲ. ಆ ರೀತಿಯಲ್ಲಿ ಭಗವಂತ ಒಳ್ಳೆ ರೀತಿಯಲ್ಲಿ ಆ ಸತ್ಕರ್ಮವನ್ನು ನಡೆಸಿಕೊಂಡು ಹೋಗಲಿ. ಅದೇ ಪ್ರಕಾರವಾಗಿ ಸೇರಿದಂಥ ಸಮಸ್ತ ಭಕ್ತರ ಸಮಸ್ತ ಸಂಕಷ್ಟವನ್ನು ದೇವರು ಪರಿಹಾರ ಮಾಡಲಿ. ಸಂಕಷ್ಟ ಹರಗಣಪತಿ ಅಂತ ಹೇಳಿ ಹೆಸರು ಉಂಟು. ಅದೇ ಪ್ರಕಾರವಾಗಿ ಎಲ್ಲರ ಇಷ್ಟಾರ್ಥವನ್ನು ಸಿದ್ಧಿ ಮಾಡುವಂತಹ ಸಿದ್ಧಿ ವಿನಾಯಕನಾಗಿ ಇದ್ದುಕೊಂಡು ಎಲ್ಲರ ವಿಘ್ನವನ್ನು ಪರಿಹಾರ ಮಾಡಿ ವಿಘ್ನೇಶನಾಗಿ ಇಡೀ ಸಭಾಭವನದಲ್ಲಿ ನಮಗೆ ಸ್ಥಿರವಾದಂಥ ರಕ್ಷಣೆಯನ್ನು ಕೊಡಬೇಕು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ಪೋಷಿಸಿ ತನ್ನ ದರದಲ್ಲಿಟ್ಟುಕೊಳ್ಳುತ್ತಾರೆ. ನನ್ನಿಂದ ಹೊರಪಡೆದ ನೀನು ನನ್ನಲ್ಲೇ ಇರುವೆಯಾ? ನೀನು ನನ್ನ ಭಕ್ತ ಎಂಬ ಕಾರಣಕ್ಕಾಗಿ ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಇನ್ನಾದರೂ ನನ್ನನ್ನು ತಿದ್ದಿಕೊಳ್ಳಬೇಕೆ? ನಾನು ತಪ್ಪನ್ನು ತಿದ್ದಿಕೊಳ್ಳಬೇಕೆ? ಸರಿಯಾವುದು ತಪ್ಪು ಯಾವುದು ಎಂದು ನಾನು ನಿನಗೆ ತೋರಿಸುತ್ತೇನೆ.